ನಮಸ್ಕಾರ, ಇದು ಟಿವಿ9 ಡಿಜಿಟಲ್ ಸ್ಪೆಷಲ್. ನಾನು ಪ್ರತಿಮಾ ಭಟ್. ದಲೈ ಲಾಮಾ ಅವರಿಗೆ ಭಾರತ ರತ್ನ ಕೊಡಲಾಗತ್ತಾ? ಆ ಮೂಲಕ ಚೀನಾಗೆ ಟಾಂಗ್ ಕೊಡಲಾಗತ್ತಾ? ಅಂಥದ್ದೊಂದು ಸುದ್ದಿ ಸದ್ದು ಮಾಡ್ತಾ ಇದೆ. ಟಿಬೇಟ್ ಹೋರಾಟ ಬೆಂಬಲಿಸೋ ಸಲುವಾಗಿ ಸರ್ವಪಕ್ಷದ ಸುಮಾರು 80 ಸಂಸದರು ಟಿಬೇಟಿಯನ್ ಬೌದ್ಧ ಧರ್ಮಗುರು ದಲೈ ಲಾಮಾ ಅವರಿಗೆ ಭಾರತ ರತ್ನ ಕೊಡಬೇಕು ಅಂತ ಆಗ್ರಹಿಸಿ ಕೇಂದ್ರ ಸರ್ಕಾರಕ್ಕೆ ಪತ್ರ ಬರೆದಿದ್ದಾರೆ. ಜೊತೆಗೆ ದಲೈ ಲಾಮಾ ಅವರು ಸಂಸತ್ತಿನ ಜಂಟಿ ಅಧಿವೇಶನವನ್ನು ಉದ್ದೇಶಿಸಿ ಮಾತನಾಡೋದಕ್ಕೆ ಅವಕಾಶ ಕಲ್ಪಿಸಬೇಕು ಅಂತಲೂ ಕೂಡ ಒತ್ತಾಯಿಸ್ತಾ ಇದ್ದಾರೆ. ಮೂಲಗಳ ಪ್ರಕಾರ ಬಿಜೆಪಿ, ಬಿಜು ಜನತಾದಳ ಯುನೈಟೆಡ್ ಸಂಸದರನ್ನು ಒಳಗೊಂಡಂತಹ ಈ ಒಂದು ಸಭೆ ಟಿಬೇಟ್ಗ ಸರ್ವಪಕ್ಷ ಭಾರತೀಯ ಸಂಸದೀಯ ವೇದಿಕೆ ಈ ಪತ್ರವನ್ನು ಕಳಿಸಿದೆ. ವೇದಿಕೆಯ ಸಭೆಯಲ್ಲಿ ನಿರ್ಣಯ ಅಂಗೀಕರಿಸಲಾಗಿದೆ. ಬಿಜೆಡಿ ರಾಜ್ಯಸಭಾ ಸಂಸದ ಸುಜಿತ್ ಕುಮಾರ್ ನೇತೃತ್ವದಲ್ಲಿ 10 ಸದಸ್ಯರ ಸಮಿತಿ ಅಭಿಯಾನಕ್ಕೆ ಮುಂದಾಗಿದೆ. 80 ಸಂಸದರಿಂದ ಈಗಾಗಲೇ ಸಹಿ ಕೂಡ ಸಂಗ್ರಹಿಸಲಾಗಿದೆ. ಹಾಗಿದ್ರೆ ಭಾರತ ರತ್ನ ಅಂತಂದ್ರೆ ಭಾರತೀಯೇತರರಿಗೂ ಕೂಡ ಕೊಡಲಾಗುತ್ತಾ? ಮೊದಲಿನಿಂದಲೂ ಕೊಡಲಾಗ್ತಾ ಇದೆಯಾ? ಆರಂಭ ಆಗಿದೆ ಹೇಗೆ? ಈ ಭಾರತ ರತ್ನ ಪ್ರಶಸ್ತಿ ಕುರಿತಂತೆ ಕೆಲವು ಮಾಹಿತಿನ ನೀಡ್ತಾ ಹೋಗ್ತೀನಿ. ಭಾರತ ರತ್ನ ಭಾರತದ ನಾಗರಿಕರಿಗೆ ದೊರೆಯಬಹುದಾದಂತಹ ಅತ್ಯುಚ್ಚ ಪ್ರಶಸ್ತಿ. ಭಾರತ ರತ್ನ ಪ್ರಶಸ್ತಿಯನ್ನ ಈ ಕಲೆ, ಸಾಹಿತ್ಯ, ವಿಜ್ಞಾನ, ಸಾರ್ವಜನಿಕ ಸೇವೆ ಹೀಗೆ ಮತ್ತಿತರ ಕ್ಷೇತ್ರಗಳಲ್ಲಿ ಅತಿ ದೊಡ್ಡ ಸಾಧನೆ ತೋರಿದಂತಹ ಗಣ್ಯರಿಗೆ ಕೊಡಲಾಗುತ್ತೆ. ಈ ಪ್ರಶಸ್ತಿ ಆರಂಭ ಆದದ್ದು 1954ರಲ್ಲಿ. ಆಗ ಈ ಪ್ರಶಸ್ತಿಯನ್ನ ಈ ಮರಣಾನಂತರ ಪ್ರದಾನ ಮಾಡುವಂತಹ ಉದ್ದೇಶ ಇರಲಿಲ್ಲ. ಹಾಗಾಗಿಯೋ ಏನೋ ಮಹಾತ್ಮ ಗಾಂಧಿ ಅವರಿಗೆ ಈ ಪ್ರಶಸ್ತಿ ದೊರಕದೇ ಇದ್ದಿದ್ದಕ್ಕೆ ಕಾರಣ ಆಯಿತು ಅನ್ಸುತ್ತೆ. ಆದರೆ ನಂತರ 1966ರ ನಂತರ ಮರಣಾನಂತರವೂ ಈ ಪ್ರಶಸ್ತಿಯನ್ನು ಪ್ರದಾನ ಮಾಡುವಂತಹ ಅವಕಾಶ ಸೃಷ್ಟಿಯಾಯಿತು. ಭಾರತ ರತ್ನ ಪ್ರಶಸ್ತಿಯನ್ನು ಮೊದಲು ಪಡೆದವರು ಭಾರತ ಒಕ್ಕೂಟದ ಮಾಜಿ ಗವರ್ನರ್ ಜನರಲ್ ಸಿ ರಾಜಗೋಪಾಲಾಚಾರಿ, ಭಾರತದ ಮೊದಲ ರಾಷ್ಟ್ರಪತಿ ಸರ್ವಪಲ್ಲಿ ರಾಧಾಕೃಷ್ಣನ್ ಮತ್ತು ಭಾರತೀಯ ಭೌತಶಾಸ್ತ್ರಜ್ಞ ಸಿ ವಿ ರಾಮನ್ ಅವರನ್ನು ಮೊದಲಿಗೆ 1954ರಲ್ಲಿ ಭಾರತ ರತ್ನ ಪ್ರಶಸ್ತಿಯಿಂದ ಗೌರವಿಸಲಾಯಿತು. ಅವತ್ತಿನಿಂದ ಇವರೆಗೆ ಈ ಪ್ರಶಸ್ತಿಯನ್ನು 53 ವ್ಯಕ್ತಿಗಳಿಗೆ ಕೊಡಲಾಗಿದೆ. ಅದರಲ್ಲಿ 18 ಜನರಿಗೆ ಅವರ ಮರಣಾನಂತರ ಭಾರತ ರತ್ನ ಪ್ರಶಸ್ತಿಯನ್ನು ಪ್ರದಾನ ಮಾಡಲಾಗಿದೆ. ಇನ್ನು ಭಾರತ ರತ್ನ ಪ್ರಶಸ್ತಿಯನ್ನು ಪಡೆಯುವಂತಹ ವ್ಯಕ್ತಿ ಭಾರತೀಯ ನಾಗರಿಕರಾಗಿರಬೇಕು ಅನ್ನುವಂಥ ನಿಯಮ ಏನು ಇಲ್ಲ. ಸಾಮಾನ್ಯವಾಗಿ ಅದನ್ನು ಪಾಲಿಸಲಾಗತ್ತೆ ನಿಜ. ಆದರೆ ಭಾರತೀಯ ನಾಗರಿಕರಲ್ಲದೆ ಹೋದರೂ ಕೂಡ ಈ ಪ್ರಶಸ್ತಿಯನ್ನು ಕೊಡಲಾಗತ್ತೆ. ಹಾಗೆ ಭಾರತೀಯ ನಾಗರಿಕರಲ್ಲದೆ ಇದ್ದರೂ ಕೂಡ ಈ ಪ್ರಶಸ್ತಿಯನ್ನು ಪಡೆದಂಥವರು 2 ವ್ಯಕ್ತಿಗಳು. ನೆಲ್ಸನ್ ಮಂಡೇಲಾ 1990ರಲ್ಲಿ ಪಡ್ಕೊಂಡ್ರು. ನಂತರ ಖಾನ್ ಅಬ್ದುಲ್ ಗಫರ್ ಖಾನ್ ಅವರಿಗೆ 1987ರಲ್ಲಿ ಭಾರತ ರತ್ನ ಗೌರವವನ್ನು ಕೊಡಲಾಯಿತು. ಇನ್ನು ಸರ್ ಎಂ ವಿಶ್ವೇಶ್ವರಯ್ಯನವರು ಭಾರತ ರತ್ನ ಪ್ರಶಸ್ತಿಯನ್ನು ಪಡೆದಂತಹ ಮೊಟ್ಟ ಮೊದಲ ಕನ್ನಡಿಗರು. ಅವರು 1955ರಲ್ಲಿ ಪ್ರಶಸ್ತಿಯನ್ನು ಪಡೆದರು. ಕಳೆದ ವರ್ಷ 2024ರಲ್ಲಿ ಭಾರತ ರತ್ನ ಪ್ರಶಸ್ತಿ ಪಡೆದದ್ದು ಮಾಜಿ ಪ್ರಧಾನಮಂತ್ರಿಗಳಾದಂತಹ ಪಿ ವಿ ನರಸಿಂಹರಾವ್, ಚೌಧರಿ ಚರಣ್ ಸಿಂಗ್, ಕೃಷಿ ವಿಜ್ಞಾನಿ MS ಸ್ವಾಮಿನಾಥನ್, ಮಾಜಿ ಉಪಪ್ರಧಾನಿ ಲಾಲ್ ಕೃಷ್ಣ ಅಡ್ವಾಣಿ ಮತ್ತು ಬಿಹಾರದ ಮಾಜಿ ಮುಖ್ಯಮಂತ್ರಿ ಕರ್ಪೂರಿ ಠಾಕೂರ್. ಈ ಪ್ರಶಸ್ತಿ ಪದಕ ಎಲೆ ಆಕಾರದಲ್ಲಿರುತ್ತೆ. ಚಿನ್ನದ ಪದಕದ ಮೇಲೆ ಸೂರ್ಯನ ಚಿತ್ರ, ದೇವನಾಗರಿ ಲಿಪಿಯಲ್ಲಿ ಭಾರತ ರತ್ನ ಮತ್ತು ಹಿಂಭಾಗದಲ್ಲಿ ಭಾರತದ ರಾಷ್ಟ್ರೀಯ ಚಿಹ್ನೆ ಸತ್ಯಮೇವ ಜಯತೆ ಅಂತ ಬರೆದಿರುತ್ತೆ. ಈಗ ಯಾಕಿದು ಸುದ್ದಿಯಲ್ಲಿದೆ? ಟಿಬೇಟ್ ಹೋರಾಟ ಬೆಂಬಲಿಸುವಂತಹ ಸರ್ವಪಕ್ಷ ಭಾರತೀಯ ಸಂಸದೀಯ ವೇದಿಕೆ ಕಳೆದ ವರ್ಷ ಡಿಸೆಂಬರ್ನಲ್ಲಿ ಉದ್ಘಾಟನೆಯಾದ ಬಳಿಕ ಚೀನಾದ ಟೀಕೆ ಎದುರಿಸಬೇಕಾಯಿತು. ಇನ್ನು ದಲೈ ಲಾಮಾ ಅವರ ಜನ್ಮದಿನಕ್ಕೆ ಮೋದಿ ಶುಭಾಶಯ ಕೋರಿದ್ದಕ್ಕೆ ಜನ್ಮದಿನಾಚರಣೆಯಲ್ಲಿ ಭಾರತೀಯದ ಅಧಿಕಾರಿಗಳು ಭಾಗಿಯಾಗಿದ್ದನ್ನ ಚೀನಾ ಆಕ್ಷೇಪಿಸಿತು. ಇಂತಹ ಸಂದರ್ಭದಲ್ಲಿ ದಲೈ ಲಾಮಾ ಅವರಿಗೆ ಭಾರತ ರತ್ನ ಗೌರವ ಕೊಟ್ಟು ಚೀನಾಗೆ ಟಾಂಗ್ ಕೊಡಲಾಗುತ್ತಾ ಎನ್ನುವ ಚರ್ಚೆ ನಡೀತಾ ಇದೆ. ಹಾಗಿದ್ರೆ ಮುಂದಿನ ಭಾರತ ರತ್ನ ಯಾರಾಗ್ತಾರೆ? ದಲೈ ಲಾಮಾನ? ಕುತೂಹಲ ಇದೆ. ನಮಸ್ಕಾರ.